ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ಕಿಚನ್. ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ. ಇವತ್ತು ನಾನು ತುಂಬ ಸ್ಪಾಂಜಿ ಆದಂಥ ಟೇಸ್ಟಿ ಆದಂಥ ಪಡ್ಡು ಮಾಡ್ತಾಯಿದ್ದೀನಿ, ಅಥವಾ ಅಪ್ಪೆ ಅಂತ ಹೇಳ್ತೀವಲ್ವ, ಅದನ್ನು ಮಾಡ್ತಾಯಿದ್ದೀನಿ. ಒಂದು 3 ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡು 1/4 ಗ್ಲಾಸಷ್ಟು ಉದ್ದಿನಬೇಳೆ ಹಾಗೂ 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳುಗಳನ್ನು ಹಾಕಿ ಒಂದು 2-3 ಸಲ ಚೆನ್ನಾಗಿ ತೊಳೆದು ಒಂದು 5ರಿಂದ 6 ಗಂಟೆಗಳ ಕಾಲಷ್ಟು ನೆನೆಸಿ ಇಡಬೇಕು. ಆಮೇಲೆ ಅದನ್ನು ತೊಳ್ಕೊಂಡು ಚೆಂದ ಮಾಡಿ ನೀರು ಬಸದು ಇಟ್ಕೊಳ್ಬೇಕು ರುಬ್ಬಲಿಕ್ಕೆ. ಹಾಗೆ ರುಬ್ಬಲಿಕ್ಕೆ ಇರುವಾಗಲೇ ಒಂದು ಮುಷ್ಟಿಯಷ್ಟು ಅವಲಕ್ಕಿಯನ್ನು ತೊಗೊಂಡು ನೆನೆಸಿಟ್ಕೊಳ್ಬೇಕು. ನೆನೆಸಿಟ್ಕೊಂಡಾದಮೇಲೆ ಈ ಥರ ನಾವು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೊಳ್ಬೇಕು. ಸ್ವಲ್ಪ ತರಿಯಾಗಿದ್ದರೆ ತೊಂದರೆ ಇಲ್ಲ, ತುಂಬ ದಪ್ಪ ಇರಬಾರ್ದು, ಸ್ವಲ್ಪ ಮೀಡಿಯಮ್ ಈ ಥರ ರುಬ್ಕೊಳ್ಬೇಕು. ನೋಡಿ, ರುಬ್ಕೊಂಡಾದಮೇಲೆ ಲಾಸ್ಟ್ 1 ಜಾರ್ ಅಥವಾ 2 ಜಾರ್ ರುಬ್ಲಿಕ್ಕೆ ಇರುವಾಗ ನಾವು ನೆನೆಸಿಟ್ಟಂಥ ಅವಲಕ್ಕಿಯನ್ನು ಅದಕ್ಕೆ ಹಾಕಿ ರುಬ್ಕೊಳ್ಬೋದು. ಮಾಡಿಟ್ಟಂಥ ಅನ್ನ ಇದ್ದರೆ ಅನ್ನ ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಈ ಥರ ಅವಲಕ್ಕಿಯನ್ನು ನೆನೆಸಿ ಕೂಡ ಹಾಕ್ಕೊಳ್ಬೋದು. ಹಾಕಿ ಚೆಂದ ಮಾಡಿ ನುಣ್ಣಗೆ ರುಬ್ಕೊಂಡು ಅದಕ್ಕೆ ಮಿಕ್ಸ್ ಮಾಡೋಣ. ಇದನ್ನು ಕೈಯಿಂದ ಚೆಂದ ಮಾಡಿ ಕೈಯಾಡಿಸ್ಕೊಳ್ಬೇಕು, ಮಿಕ್ಸ್ ಮಾಡ್ಕೋಬೇಕು. ಎಲ್ಲವನ್ನು ಮಿಕ್ಸ್ ಮಾಡಿ ಮುಚ್ಚಿ ಬೆಳಗ್ಗೆವರೆಗೂ ಹಾಗೇ ಇಟ್ಬಿಡಬೇಕು. ನಾವು ಬೆಳಗ್ಗೆ ನಾಷ್ಟ ಮಾಡಲಿಕ್ಕೆ ಇರುತ್ತಲ್ವ, ರಾತ್ರಿನೂ ರುಬ್ಬಿ ಈ ಥರ ಮುಚ್ಚಿ ಇಡಬೇಕು. ಅಂದರೆ ಅದು ಹಿಟ್ಟು ಹುಳಿ ಬರಬೇಕಂತ ಹೇಳ್ತೀವಿ, ಈ ಥರ ಉಬ್ಬಿ ಬರಬೇಕು ಹಿಟ್ಟು. ನೋಡಿ, ಈ ಥರ ಬಂದರೆ ತುಂಬಾ ಚೆನ್ನಾಗಾಗುತ್ತೆ ಪಡ್ಡೆಲ್ಲ. ಇದು ತುಂಬಾ ಚೆನ್ನಾಗಿ ಆಗಿದೆ. ಈಗ ಈ ಥರ ಫಸ್ಟಿಗೆ ಕೈ ಆಡಿಸ್ಕೊಳ್ಳೋಣ. ಇದಕ್ಕೀಗ ನಾವು ಸ್ವಲ್ಪ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಮೇಲೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ. ಈಗ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಣ, ಪಳ್ಳಾಗಿ ಚೆನ್ನಾಗಾಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಕಲರಿಗೋಸ್ಕರ ಒಂದು ಚಿಟಿಕೆಯಷ್ಟು ಸಕ್ಕರೆ ಹಾಕ್ಕೊಳ್ಳೋಣ, ಅಂದರೆ ಕಲರು ಬ್ರೌನ್ ಕಲರ್ ಆಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ, ಈ ಲೆವೆಲಿಗೆ ಹಿಟ್ಟು ಇರಬೇಕು ನಮ್ಮದು ಯಾವಾಗಲೂ. ಈಗ ಒಂದು ಸೈಡಲ್ಲಿ ತವಾ ಪಡ್ಡಿದು ಮನೆಯನ್ನು ಕಾಯ್ಲಿಕ್ಕಿಟ್ಟು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಎಲ್ಲದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಫಸ್ಟಿಗೆ. ಹಾಕಿ ಆದಮೇಲೆ ಈಗ ನಾವು ಹಾಕಬೇಕಾದ್ರೆ ಫಸ್ಟಿಗೆ ಸೈಡಿಂದ ಹಾಕ್ಕೊಳ್ಬೇಕು. ಫಸ್ಟ್ ಸೈಡಿಗೆಲ್ಲ ಹಾಕ್ಕೊಂಡು ಆಮೇಲೆ ಮಧ್ಯದಲ್ಲಿ ಹಾಕಬೇಕು. ಯಾಕಂದರೆ ಮಧ್ಯದಲ್ಲಿರುವುದು ಬೇಗನೆ ಸೀದು ಹೋಗುತ್ತೆ. ಆಮೇಲೆ ಸ್ವಲ್ಪ ಫ್ಲೇಮನ್ನು ಜೋರಿಟ್ಟು 1 ನಿಮಿಷ ಮತ್ತೆ ಸಣ್ಣ ಮಾಡಬೇಕು. ಮಾಡಿಕೊಂಡು ಈ ಥರ ಒಂದೊಂದಾಗಿ ಮುಗುಚಿ ಹಾಕ್ಕೊಳ್ಬೇಕು. ತುಂಬಾ ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಮಗುಚಿ ಆಗಲಿಕ್ಕೆಲ್ಲ. ಈ ಥರ ನೋಡಿ, ಈ ಥರ ಮಗುಚಿ ಹಾಕ್ಕೊಳ್ಬೇಕು. ಫಸ್ಟಿಗೆ ಮಧ್ಯದಲ್ಲಿರುವುದನ್ನು ಮಗುಚಿ ಹಾಕ್ಕೊಂಡು ಆಮೇಲೆ ಸೈಡಲ್ಲಿರೋದೆಲ್ಲ ಮಗುಚಿ ಹಾಕ್ಕೊಳ್ಳೋಣ. ಆದಮೇಲೆ 1 ನಿಮಿಷ ಫ್ಲೇಮನ್ನು ಜೋರಿಟ್ಟು ಕಾಯಿಸ್ಕೊಳ್ಳೋಣ. ಆಮೇಲೆ ನೋಡಿ, ಎರಡೂ ಸೈಡಲ್ಲಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ತುಂಬಾ ಚೆನ್ನಾಗಿ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಸ್ಪಾಂಜಿ ಸಣ್ಣ ಮಕ್ಕಳಿಗೆಲ್ಲ ತಿನ್ನಿಸ್ಲಿಕ್ಕೆ ಅಥವಾ ಟಿಫಿನಿಗೆಲ್ಲ ಹಾಕಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಖುಷಿಯಿಂದ ಕೂಡ ತಿಂತಾರೆ. ಇದರಲ್ಲಿ ನಾವು ಬೇರೆ ಬೇರೆ ಕಾಳುಗಳನ್ನು ಹಾಕಿ ಕೂಡ ಮಾಡಿಕೊಡ್ಬೋದು ಮಕ್ಕಳಿಗೆ ಟಿಫಿನ್ಗೋಸ್ಕರ. ಯಾಕಂದರೆ ಕೆಲವು ಮಕ್ಕಳು ಹೆಸರು ಕಾಳು ತಿನ್ನೋದಿಲ್ಲ, ಅದು ತಿನ್ನೋದಿಲ್ಲ, ಇದು ತಿಲ್ಲ ಅಂತಾರೆ, ಹೇಳ್ತಾರಲ್ವ. ಇದಕ್ಕೆ ನೆನೆಸಿ ಇಡುವಾಗಲೇ ಬೇರೆ ಬೇರೆ ಕಾಳುಗಳನ್ನು ಹಾಕಿ ನೆನೆಸಿ ಇಟ್ಟು ಈ ಥರ ಅಪ್ಪೆ ಮಾಡಿ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹೇಗಾಗಿತ್ತಂತ ನೀವು ಮಾಡಿ ನೋಡಿ, ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.